ರಾಜ್ಯದ ಸಂಸದರು ಅನುದಾನ ಮತ್ತು ಯೋಜನೆಗಳ ಬಗ್ಗೆ ಪ್ರಸ್ತಾಪ ಮಾಡಬೇಕಾಗಿತ್ತು. ಒಂದಾಗಿ ಮೂಡ ಪ್ರಕರಣ, ವಾಲ್ಮೀಕಿ ಪ್ರಕರಣ ಪ್ರತಿಭಟನೆ ನೋಡ್ರಿ, ಮೂಡ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇದು ಬಿಜೆಪಿಯ ಕೂಸು. ಬಿಜೆಪಿಯ ಕಾಲದಲ್ಲಿ ಬಿಜೆಪಿಯ ಮುಖ್ಯಮಂತ್ರಿಗಳು ಬಿಜೆಪಿಯ ಮಂತ್ರಿಗಳಾಗಿದ್ದಂತಹ ಕಾಲದಂತೆ ನಡೆದಂತ ಇದು ಭಾರಿ ದೊಡ್ಡ ಹಗರಣ. ಈ ಹಗರಣವನ್ನ ಕಾಂಗ್ರೆಸ್ ಸರ್ಕಾರ, ಸಿದ್ದರಾಮಯ್ಯನವರ ನೇತೃತ್ವದ ಸರ್ಕಾರ ಇವತ್ತು ತನಿಖೆಗೆ ಆದೇಶ ಮಾಡಿದೆ. ವಾಲ್ಮೀಕಿ ಪ್ರಕರಣನೂ ಅಷ್ಟೇನೇನೆ. ಇದು ಹಿಂದೆ ನಡ್ಕೊಂಡು ಬಂದಂತ ಪ್ರಕರಣ. ಇದು ಸರ್ಕಾರಕ್ಕೆ ಗೊತ್ತಾದ ತಕ್ಷಣನೇ ಇವತ್ತು ಅದನ್ನ ತನಿಖೆಗೆ ಆದೇಶ ಮಾಡಿ ಹಣ ರಿಕವರಿ ಮಾಡ್ತಾ ಇದ್ದಾರೆ. ಸೊ ಇವತ್ತು ಕರ್ನಾಟಕಕ್ಕೆ ಆಗಿರುವಂತಹ ಅನ್ಯಾಯವನ್ನ ಸಂಸತ್ ಸದಸ್ಯರುಗಳು, ಕರ್ನಾಟಕದ ಏನು ಹಕ್ಕು ಬರ್ತಾ ಇತ್ತು, ಯಾವ ಕೂಗು ಇವತ್ತು ರಾಜ್ಯದಲ್ಲಿ ಎದ್ದಿದೆ, ಅದರಲ್ಲೂ ವಿಶೇಷವಾಗಿ ಕರ್ನಾಟಕ ಇರಬಹುದು, ದಕ್ಷಿಣ ಭಾರತದ ಎಲ್ಲ ರಾಜ್ಯಗಳಿಗೆ ಏನು ಅನ್ಯಾಯ ಆಗ್ತಾ ಇದೆ, ಅದ್ರ ಬಗ್ಗೆ ಮಾತಾಡ್ತಾರೆ ಅಂತಕ್ಕಂಥದ್ದು ಇನ್ನ ಬಹಳಷ್ಟು ಕಾಲಾವಕಾಶ ಇದೆ. ಬಜೆಟ್ ಡಿಸ್ಕಷನ್ಸ್ ಇದೆ, ಮಾತಾಡ್ತಾರೆ ಅಂತಕ್ಕಂಥ ಭರವಸೆ ನನಗಿದೆ. ಕ್ರಿಯಾತ್ಮಕವಾಗಿ ಒಂದು ವಿರೋಧ ಪಕ್ಷವಾಗಿ ಕೆಲಸ ಮಾಡಲಿ. ಅವ್ರೇನ್ ಮಾಡ್ತಾ ಇದ್ದಾರೆ, ಅವರ ಕಾಲದಲ್ಲಿ ಏನಾಗಿದೆ ಅನ್ನೋದನ್ನ ಕಾಂಗ್ರೆಸ್ ಕೂಡ ಎಳೆ ಎಳೆಯಾಗಿ ಈ ರಾಜ್ಯದ ಜನರ ಮುಂದೆ ಬಿಚ್ಚಿಡುವಂತ ಕೆಲಸವನ್ನ ಮಾಡ್ತದೆ. 1400 ಸೈಟ್ಗಳ ಪ್ರಕರಣ ಏನಿದೆ, 1400 ಸೈಟ್ಗಳು ಯಾರ್ಯಾರ ಕಾಲದಲ್ಲಿ ಯಾರ್ಯಾರು ಕೊಟ್ಟಿದ್ರು, ಯಾರ್ಯಾರು ಕೊಟ್ಟಿದ್ದಾರೆ ಅನ್ನೋದನ್ನು ಕೂಡ ಎಳೆ ಎಳೆಯಾಗಿ ಬಿಚ್ಚಿಡುವಂತ ಕೆಲಸ ಕಾಂಗ್ರೆಸ್ ಪಕ್ಷ ಮಾಡ್ತದೆ. ರಾಮನಗರ ಹೆಸರು ಬದಲಾವಣೆ ವಿಚಾರವಾಗಿ ರಾಮನಗರ ಹೆಸರು ತೆಗೆದು ಸರ್ವನಾಶ ಆಗ್ತಾರೆ ಅಂತ ಹೇಳಿದ್ರು ಕುಮಾರಸ್ವಾಮಿ. ಭವಿಷ್ಯ ಕುಮಾರಸ್ವಾಮಿ ಅವ್ರಿಗೆ ಏನಾಗಿದೆ ಅಂತ ಅಂದ್ರೆ, ಡಿ ಕೆ ಶಿವಕುಮಾರ್ ಸರ್ವನಾಶ ಆಗ್ಲಿ ಅನ್ನೋ ಒತ್ತಡದಲ್ಲಿದ್ದಾರೆ. ಆ ಒತ್ತಡದಿಂದ ಆಚೆ ಬರಲಿ ಅಂತ ಹೇಳಿ ನಾನು ಆಶಿಸ್ತೇನೆ. ಸರ್ವನಾಶ ಆಗ್ಬೇಕು ಅನ್ನೋದು ಅವರ ಬೆಳಗ್ಗೆ ರಾತ್ರಿ ಕನಸಲೆಲ್ಲ ಶಿವಕುಮಾರ್ ಬರ್ತಾರೆ ಅಂತ ಕಾಣಿಸ್ತದೆ. ದೇವ್ರು ಒಳ್ಳೇದ್ ಮಾಡ್ಲಿ, ದೇವ್ರು ಒಳ್ಳೇದ್ ಮಾಡ್ಲಪ್ಪ. ಆರೋಗ್ಯ ಚೆನ್ನಾಗಿ ನೋಡ್ಕೊಳ್ಳಿ, ಒತ್ತಡದಿಂದ ಆಚೆ ಬರಲಿ. ನೋಡ್ರಿ, ಅವರು ನಮ್ಗೆ ಎಷ್ಟು ಕೆಟ್ಟದ್ದು ಬಯಸಿದ್ರು ನಾವು ಅವ್ರಿಗೆ ಕೆಟ್ಟದ್ದನ್ನ ಬಯಸೋದಿಲ್ಲ. ಆ ವಂಶ ನಮ್ದಲ್ಲ. ನಾವು ಯಾರಿಗೂ ಕೆಟ್ಟದ್ದನ್ನ ಬಯಸುವಂತ ವಂಶ ನಮ್ದಲ್ಲ. ಯಾರಿಗೂ ಕೆಟ್ಟದ್ದನ್ನ ಮಾಡಿಲ್ಲ, ಮಾಡೋದು ಇಲ್ಲ. ಅದೇನಿದ್ರು ರಾಜ್ಯ ಸರ್ಕಾರದ ಬಗ್ಗೆ ಎಲ್ಲರೂ ಅನುಮಾನ ವ್ಯಕ್ತಪಡಿಸಿದ್ದಾರೆ. ಪ್ರತಿಪಕ್ಷಗಳು ಈ ಸರ್ಕಾರ ಇವತ್ತಲ್ಲ ನಾಳೆ ಮಳೆ ಹೊಡಿತಿದೆ. ಅವ್ರ ಕಾರ್ಯಕರ್ತರಿಗೆ ಇನ್ನೇನ್ ಹೇಳ್ಬೇಕು, ನಿಮ್ಗಿನ್ನೇನ್ ಹೇಳ್ಬೇಕು? ನಿಮ್ಗೂ ಸುದ್ದಿ ಕೊಡ್ಬೇಕಲ್ಲ, ನಿಮಗೆ ಸುದ್ದಿ ಕೊಡಬೇಕು, ಅವ್ರ ಕಾರ್ಯಕರ್ತರಿಗೆ ಧೈರ್ಯ ತುಂಬಬೇಕು. ಸೊ ಅದಕ್ಕೆ ಏನ್ ಬೇಕೋ ಹೇಳ್ತಾ ಇರ್ತಾರೆ. ನಾನು ಹೇಳ್ದಲ್ಲ, ಕ್ರಿಯಾತ್ಮಕವಾಗಿ ವಿರೋಧ ಪಕ್ಷಗಳು ಕೆಲಸ ಮಾಡ್ತಾ ಇದೆ, ಮಾಡ್ಲಿ. ಪಕ್ಷದ ಅಧ್ಯಕ್ಷರ ನೇತೃತ್ವದಲ್ಲಿ ತಯಾರಿ ನಡೀತಾ ಇದೆ. ಕಾದು ನೋಡಿ. ನಾನ ಸ್ಪಷ್ಟಪಡಿಸಿದ್ದೀನಿ, ನಾನು ನಿಲ್ಲದಿಲ್ಲ. ನನಗೆ ವಿಶ್ರಾಂತಿ ಕೊಟ್ಟಿದ್ದಾರೆ, ನಾನು ವಿಶ್ರಾಂತಿನಲ್ಲಿದ್ದೀನಿ ಅಂತ ಹೇಳ್ಬಿಟ್ಟು. ಸೊ ಹಾಗಾಗಿ ನಾನೇನು ಆಕಾಂಕ್ಷಿನೂ ಅಲ್ಲ. ನನಗೆ ರಾಜಕಾರಣದ ಈ ಸ್ಥಾನದಲ್ಲಿರ್ಬೇಕು, ಆ ಸ್ಥಾನದಲ್ಲಿರ್ಬೇಕು, ಯಾರೋ ಹೇಳ್ತಾರಲ್ಲ ನಾನು ಮುಖ್ಯಮಂತ್ರಿ ನಾಳೆ ಬಂದು ತಿರ್ಗಾ ಆಯ್ತೀನಿ ಅಂತ. ಹಂಗೆಲ್ಲ ಏನಿಲ್ಲ. ಜನ ಕೊಟ್ಟಿದ್ದಾರೆ, ಅದಕ್ಕೆ ಏನ್ ಬೇಕೋ ಕೆಲಸ ಮಾಡಿದ್ದೀನಿ. ನನ್ನ ಕೈಯಲ್ಲಿ ತೃಪ್ತಿ ಇದೆ, ಆತ್ಮತೃಪ್ತಿ ಇದೆ. ನಾವ್ ಯಾರಿಗೂ ಕೆಟ್ಟದ್ದನ್ನು ಬಯಸೋರಲ್ಲ, ನಾವು ಒಳ್ಳೇದನ್ನು ಬಯಸೋರು. ನೀವ್ ಯಾರ ಬಂದ್ರೆ ಸರ್ಪ್ರೈಸ್ ಮಾಡ್ತೀನಿ.
ಮಾಧ್ಯಮದ ಸ್ನೇಹಿತರು. ಯೋಗೇಶ್ವರ್ ಅಲ್ಲೇನಾದ್ರೂ ಟಿಕೆಟ್ ಮಿಸ್ ಆದ್ರೆ ಕರ್ಕೊಂಡ್ಬರ್ತಿದ್ರು. ಯೋಗೇಶ್ಗೂ ನಮ್ಮ ಪಕ್ಷಕ್ಕೂ ಯಾವುದೇ ತರದ ಸಂಬಂಧ ಇಲ್ಲ. ರಾಜಕಾರಣದಲ್ಲಿ ಏನ್ ಬೇಕಾದ್ರೂ ಆಗ್ಬೋದು ಸರ್. ಯೋಗೇಶ್ಗೂ ಕಾಂಗ್ರೆಸ್ ಪಕ್ಷಕ್ಕೂ ಯಾವುದೇ ತರದ ಸಂಬಂಧ ಇಲ್ಲ. ಯೋಗೇಶ್ವರ್ ಅವರು ಬಿಜೆಪಿಯ ವಿಧಾನ ಪರಿಷತ್ನ ಸದಸ್ಯರು. ಅವರು ನಮ್ಮ ವಿರುದ್ಧ ಹೋರಾಟ ಮಾಡ್ತಾ ಇದ್ದಾರೆ, ಅವರಿಗೆ ಒಳ್ಳೇದಾಗಲಿ. ನಮ್ಮ ಹೋರಾಟ ಏಕಂಗಿಯ ಹೋರಾಟ. ಅನುಕ್ಷಣದ ಸುದ್ದಿಗಳಿಗಾಗಿ ವಿಸ್ತಾರ ನ್ಯೂಸ್ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಕ್ಲಿಕ್ ಮಾಡಿ. ಲೇಟೆಸ್ಟ್ ಅಪ್ಡೇಟ್ಸ್ಗಾಗಿ www.vistaranews.com ವೆಬ್ಸೈಟ್ಗೆ ವಿಸಿಟ್ ಮಾಡಿ. ಅಂಗೈಯಲ್ಲೇ ಜಗತ್ತಿನ ಸುದ್ದಿ ತಿಳಿಯಲು ವಿಸ್ತಾರ ನ್ಯೂಸ್ ಕನ್ನಡ ಆಪ್ ಡೌನ್ಲೋಡ್ ಮಾಡಿ.